ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇದು ನಿನ್ನೆ ಗುರುವಾರ ರಾಯರಿಗೆ ಪೂಜೆ ಮಾಡಿದ್ನಲ್ಲ, ಆವಾಗ ಮಾಡಿದ ವಿಡಿಯೋ. ನಿನ್ನೆನೇ ಹಾಕಬೇಕಿತ್ತು, ನಿನ್ನೆ ಹಾಕಲಿಲ್ಲ, ಹಾಗಾಗಿ ಇವತ್ತು ಹಾಕ್ತಾಯಿದ್ದೀನಿ. ರಾಯರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಗುರುವಾರ ಎಲ್ಲರೂ ಸಹ ಚೆನ್ನಾಗಿ ಪೂಜೆ ಮಾಡಿರ್ತೀರ. ನಾನು ಅಷ್ಟೇ ಪೂಜೆ ಎಲ್ಲ ಮಾಡಿ ರಾಯರ ಮಠಕ್ಕೆ ಹೋಗಿದ್ದಂಥದ್ದು. ಇವತ್ತು ಮಿನಿ ಮಂತ್ರಾಲಯಕ್ಕೆ ಹೋಗಿದ್ದಂಥದ್ದು. ಮಂತ್ರಾಲಯ ಮಠಕ್ಕೆ ನಾನು ಹೋಗಿದ್ದಂಥದ್ದು ಯಾಕಪ್ಪ ಅಂತಂದರೆ, ಇವತ್ತು ಹೊನ್ನವ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಅಕ್ಕಿ ಬೆಲ್ಲ ಕೊಡಬೇಕಾಗಿತ್ತು. ನಾನು ಇಲ್ಲಿಗೆ ತೊಗೊಂಬಂದು, ಹಂಗಾಗಿ ನಾನು ಇಲ್ಲಿಗೆ ತೊಗೊಂಡೋಗಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ತೊಗೊಂಡೋಗಿ ಕೊಡೋಣ ಅಂತ ಅಂದ್ಬಿಟ್ಟು, ಹಂಗಾಗಿ ಸ್ವಲ್ಪ ಲೇಟಾಗಿ ನಾನು ಮಠಕ್ಕೆ ಹೋಗಿದ್ದಂಥದ್ದು. ಲೇಟು ಅಂತಲೇ ಒಂದು 8 ಗಂಟೆ ಆಗಿತ್ತು. 8 ಗಂಟೆಗೆ ಹೊರಟು ನಾವು ಬಂದಿದ್ದಂಥದ್ದು. ಹೊನ್ನವ ಮಠಕ್ಕೆ ಹೋಗೋಣ ಅಂದ್ಕೊಂಡ್ವಿ. ನಮ್ಮ ಮನೆಯಲ್ಲಿ ಅಲ್ಲೇ ಕೊಡೋಣ ಅಕ್ಕಿ ಬೆಲ್ಲನ ಅಂದರು. ಇಲ್ಲ ಬೇಡ, ನನಗೆ ಯಾಕೋ ಮನಸ್ಸು ಸಮಾಧಾನ ಆಗ್ತಿಲ್ಲ, ನಾನು ಇಲ್ಲಿಗೆ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದು. ಹಂಗಾಗಿ ಇಲ್ಲಿಗೆ ಕೊಡೋಣ, ಇನ್ನೊಂದು ತಿಂಗಳು ಬೇಕಾದರೆ ಅಲ್ಲಿಗೆ ತೊಗೊಂಡೋಗಿ ಕೊಡೋಣ, ಮೊದಲು ಇಲ್ಲೇ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ, ಅಂದರೆ ನಿನ್ನೆ ಗುರುವಾರ ಅಕ್ಕಿ ಬೆಲ್ಲ ತೊಗೊಂಡೋಗ್ಬಿಟ್ಟು ಮಿನಿ ಮಂತ್ರಾಲಯ ಮಠಕ್ಕೆ ತೊಗೊಂಡೋಗಿ ಕೊಟ್ಬಿಟ್ಟು ನನ್ನ ಅಪ್ಪನ ದರ್ಶನ ಮಾಡಿಕೊಂಡು ಬಂದಿದ್ದಂಥದ್ದು. ನನಗೆ ಏನೋ ನಿನ್ನೆ ಒಂಥರ ಖುಷಿ ಸಂತೋಷ ಆಯಿತು. ನನ್ನ ತಂದೆ ನೋಡಿಬಿಟ್ಟು ನನಗೆ ವಾರಕ್ಕೊಂದು ದಿವಸ ಮಠಕ್ಕೆ ಹೋಗಿ ಅಲ್ಲಿ ನನ್ನ ಕೈಲಾದಷ್ಟು ಸೇವೆ ಮಾಡಿ ಬರಲಿಲ್ಲ ಅಂದರೆ ಏನೋ ಒಂಥರ, ವಾರಕ್ಕೊಂದು ದಿವಸ ನನ್ನ ಅಪ್ಪನ ಮಠಕ್ಕೆ ಹೋಗಿ ನನ್ನ ಅಪ್ಪನ ಮುಖ ನೋಡಿಕೊಂಡು ನನ್ನ ಅಪ್ಪಂಗೆ ಸೇವೆ ಮಾಡಿ ಬರಲಿಲ್ಲ ಅಂದರೆ ನನಗೇನೋ ಒಂಥರ ಸಮಾಧಾನ ಆಗೋದಿಲ್ಲ. ಇಡೀ ದಿವಸ ಅಂತಲ್ಲ, ವಾರ ಪೂರ್ತಿ ನನಗೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಎಷ್ಟೇ ನಾವು ಪೂಜೆ ಮಾಡ್ಬೋದು, ಎಷ್ಟೇ ಭಕ್ತಿ ಭಾವದಿಂದ ನಾವು ಪೂಜೆ ಮಾಡ್ಬೋದು, ಗಂಟೆಗಟ್ಟಲೆ ನನ್ನ ತಂದೆ ಮುಂದೆ ಕೂತ್ಕೊಂಡು ನಾವು ಎಷ್ಟೇ ಪೂಜೆ ಮಾಡಿದ್ರು, ಏನೇ ಒಂದು ಸೇವೆನ ನಾವು ರಾಯರಿಗೆ ಸಲ್ಲಿಸಿದ್ರು, ನನ್ನ ತಂದೆ ಮಠಕ್ಕೆ ಹೋಗಿ ಅಲ್ಲಿ ನನ್ನ ತಂದೆ ಮುಖ ನೋಡಿಕೊಂಡು ನಮ್ಮ ಕಷ್ಟನೆಲ್ಲ ಅವ್ರ ಹತ್ರ ಹೇಳ್ಕೊಂಡು ಅವ್ರಿಗೆ ಒಂದು ಸೇವೆನ ಸಲ್ಲಿಸಿದ್ದು ಬರಲಿಲ್ಲ ಅಂದರೆ ನನಗೆ ಇಡೀ ವಾರ ಏನೋ ಕಳ್ಕೊಂಡಂಗಾಗುತ್ತೆ. ನನ್ನಿಂದ ಯಾರೋ ದೂರ ಆಗ್ತಿದ್ದಾರೆ ಅಂತ ಅನ್ನೋದು ಭಾವನೆ ನನಗೆ ಬರುತ್ತೆ. ಮನಸ್ಸಿನಲ್ಲಿ ಸಮಾಧಾನ ಇರೋದಿಲ್ಲ. ನಾನು ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಅದರಲ್ಲಿ ಒಳ್ಳೆಯದು ಆಗ್ತಿದೆ ಅನ್ನೋಷ್ಟು ಫೀಲು ನನಗಿರೋದಿಲ್ಲ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಊಟ ತಿನ್ನೋಕ್ಕಾಗೋದಿಲ್ಲ, ನಿದ್ದೆ ಮಾಡೋಕ್ಕಾಗೋದಿಲ್ಲ. ಈ ಥರ ಒಂದು ಭಾವನೆ ಅನ್ನೋದು ರಾಯರು ನನಗೆ ಕೊಟ್ಟಿದ್ದಾರೆ. ನನಗೆ ವಾರಕ್ಕೊಂದು ದಿವಸ ಎಷ್ಟೇ ಲೇಟಾದರೂ ಪರವಾಗಿಲ್ಲ, ಬೆಳಗ್ಗೆ ಹೋಗೋಕ್ಕಾಗಿಲ್ಲ ಅಂದರೂ ಸಂಜೆನಾದರೂ ಹೋಗ್ತೀನಿ. ಕೆಲವೊಂದು ಟೈಮಲ್ಲಿ ದಿನಕ್ಕೆ 2 ಟೈಮ್ ಹೋಗ್ತೀನಿ. ಬೆಳಗ್ಗೆ ಹೋಗಿ ಬಂದಿದ್ದು ಸಾಲದು ಅಂತ ನಾನು ಸಂಜೆನೂ ಸಹ ಹೋಗೋವಂಥದ್ದು. ಏನು ಅನ್ನೋದು ಗೊತ್ತಿಲ್ಲ. ನನ್ನ ತಂದೆ ಸೇವೆ ಮಾಡಬೇಕು, ನನ್ನ ತಂದೆ ಮುಖ ನೋಡಬೇಕು ಅಂದರೆ ನನಗೆ ಅಷ್ಟು ಒಂಥರ ಕಾತೊರಿತಿರುತ್ತೆ ನನ್ನ ಮನಸ್ಸಲ್ಲಿ. ನನಗೆಷ್ಟೇ ಟೈಮ್ ಆಗಿರಲಿ, ನನಗೆ ಎಷ್ಟೇ ಕೆಲಸ ಕಾರ್ಯ ಅನ್ನೋದಿರಲಿ, ಅದನ್ನೆಲ್ಲ ತೊರೆದು ನನ್ನ ಅಪ್ಪನ ಮಠಕ್ಕೆ ಹೋಗಬೇಕು ಅಂತ ನೋಡಿ ಮನೆಯಲ್ಲಿ ಪೂಜೆ ಎಲ್ಲ ಬೇಗ ಮಾಡಿಕೊಂಡೆ. ಅಂದರೆ 5 ಗಂಟೆಗೆಲ್ಲ ನಾನು ಪೂಜೆ ಮುಗಿಸ್ತೀನಿ. ನಾನು ಗುರುವಾರ 5 ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಸ್ಕೊಂಡು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನನ್ನ ತಂದೆ ಮುಂದೆ ಕುತ್ಕೋಬೇಕು ಅನ್ನೋದೊಂದು ನನಗೆ ಆಸೆ. ಆ ಥರ ಎಲ್ಲ ಪೂಜೆ ಮುಗಿಸ್ಕೊಂಡು ನಂತರ ನಾವು ಈ ಮಠಕ್ಕೆ ಬಂದಿದ್ದಂಥದ್ದು. ಅಂದರೆ ಇದು ಮಿನಿ ಮಂತ್ರಾಲಯ ಕಾಮಧೇನು ಕ್ಷೇತ್ರ. ಅಲ್ಲಿಗೆ ಅಕ್ಕಿ ಬೆಲ್ಲ ಕೊಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಹಂಗಾಗಿ ಒಂದು ಮೂಟೆ ಅಕ್ಕಿ ಮತ್ತು ಬೆಲ್ಲ ಎಲ್ಲ ತೊಗೊಂಡೋಗಿ ಇಲ್ಲಿ ಕೊಟ್ಬಿಟ್ಟು ನನ್ನ ತಂದೆ ಸೇವೆ ಮಾಡ್ಕೊಂಡು ಬಂದೆ. ಇಲ್ಲಿಗೆ ಬಂದು ಸುಮಾರು ದಿವಸ ಆಗಿತ್ತು. ಆಲೇ ಸುಮಾರು ಒಂದು 2 ತಿಂಗಳು ಮೇಲೆ ಆಗಿತ್ತು ನಾನು ಇಲ್ಲಿಗೆ ಬಂದಿರಲಿಲ್ಲ. ಏಕೆ ಅಂತಂದರೆ ಇಲ್ಲಿ ನಮ್ಮ ಮನೆ ಹತ್ರ ಇರೋ ಮಠಕ್ಕೆ ಹೋಗ್ತಿದ್ದೆ, ಮತ್ತು ಹೊನ್ನವ ಮಠಕ್ಕೆ ಹೋಗ್ತಿದ್ದೆ. ನಾನು ಇಲ್ಲಿಗೆ ಅಂತ ಹೇಳೋದಿಲ್ಲ, ಎಲ್ಲಿಗೆ ನನಗೆ ಹೋಗಬೇಕು ಅನಿಸುತ್ತೋ ಅಲ್ಲಿಗೆ ಹೋಗ್ತೀನಿ. ನನ್ನ ತಂದೆ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಕಡೆ ಬಾ ಅಂತ ಯಾವ ಕಡೆ ನನಗೆ ಸೂಚನೆ ಕೊಡ್ತಾರೋ ಆ ಮಠಕ್ಕೆ ಹೋಗೋವಂಥದ್ದು. ನನಗೆ 3 ಮಠ ನಾನು ಹೋಗ್ತಾ ಇರೋವಂಥದ್ದು ರೆಗ್ಯುಲರಾಗಿ. ಇದೊಂದು ಮಠ, ಹೊನ್ನವ ಮಠ, ಮತ್ತು ಮನೆ ಹತ್ರ ಇರೋದು ಒಂದು ಮಠ. ನನಗೆ ಮನೆ ಹತ್ರ ಇರೋವಂಥ ಮಠ ನನಗೆ ಹತ್ರ ಇದೆ. ನಾನು ಯಾವಾಗ ಬೇಕಿದ್ರೂ ಹೋಗ್ಬೋದು. ದಿನಕ್ಕೆ 2 ಟೈಮ್ ಆದರೂ ನಾನು ಹೋಗ್ಬೋದು. ನನಗೆ ಇಲ್ಲಿಗೆ ಬರಬೇಕು ಅಂದರೆ, ಹೊನ್ನವ ಮಠಕ್ಕೆ ಹೋಗಬೇಕು ಅಂತಂದರೆ ನನಗೆ ತುಂಬ ದೂರ ಆಗುತ್ತೆ. ಹಂಗಾಗಿ ನನಗೇನು ಇಲ್ಲಿಗೆ ಬರಬೇಕು, ಇಲ್ಲ ಹೊನ್ನವ ಮಠಕ್ಕೆ ಹೋದರೆ ನನಗೆ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಬಂದು ನನ್ನ ತಂದೆ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಮತ್ತು ಇಲ್ಲೇ ಪಕ್ಕದಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ. ಇಲ್ಲಿಗೆ ಬಂದರೆ ನಾನು ಅಲ್ಲಿಗೂ ಹೋಗಿ ಅಲ್ಲೂ ಅಷ್ಟೇ ದೀಪ ಬೆಳಗಿ ಅಲ್ಲೂ ಸಾಯಿಬಾಬನ ಹತ್ರ
ಒಂದು ಪ್ರಾರ್ಥನೆ ಅಂತ ಮಾಡಿಕೊಂಡೇ ನಾನು ಬರೋದು. ಒಂದೇ ಕಡೆ ಹೋಗಿ ನಾನು ಬರೋದಿಲ್ಲ. ಇಲ್ಲಿಗೆ ಬಂದರೆ ಇಲ್ಲಿಗೂ ಸಹ ಬಾಬಾ ದೇವಸ್ಥಾನಕ್ಕೂ ಹೋಗಿಯೇ ನಾನು ಬರೋ ಅಂಥದ್ದು. ನಮ್ಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಒಂದು ಟೈಮ್ ಆಗಿರಲಿ, ನನಗೇನೋ ಒಂದು ಸಮಸ್ಯೆ ಅನ್ನೋದು ಬರಲಿ, ಆದರೆ ವಾರಕ್ಕೊಂದು ದಿವಸ ದೇವಸ್ಥಾನಗಳ್ಗೆ ಹೋಗಲಿಲ್ಲ ಅಂದರೆ, ನನ್ನ ತಂದೆ ಮಠಕ್ಕೆ ಹೋಗಲಿಲ್ಲ ಅಂದರೆ ಏನೋ ಒಂಥರ ನಾನು ಕಳ್ಕೊಳ್ಳೋ ಥರ ಆಗುತ್ತೆ. ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಿನಲ್ಲೇ ಏನೋ ಒಂಥರ ತಳಮಳ ಅನಿಸುತ್ತೆ. ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡೋಕ್ಕಾಗೋದಿಲ್ಲ. ಈ ಥರ ನನ್ನ ಮನಸ್ಸು ಚರ್ಪಡಿಸ್ತಿರುತ್ತೆ. ನನ್ನ ತಂದೆ ನೋಡಬೇಕು, ನನ್ನ ತಂದೆಗೆ ಸೇವೆ ಮಾಡಬೇಕು, ನನ್ನ ತಂದೆ ಮುಂದೆ ಕೂತ್ಕೋಬೇಕು, ನಾನು ಒಂದು ಅರ್ಧ ಗಂಟೆ ಕಾಲು ಗಂಟೆ ಕೂತ್ಕೋಬೇಕು ಅನ್ನೋದೊಂದು ನನಗೆ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಆ ಥರ ಒಂದು ಮಾಡಿ ಬಂದಾಗ ನನಗೆ ಇಡೀ ವಾರವಿಡೀ ನನಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ನನಗೆ ಒಂಥರ ಶಕ್ತಿ ಬಂದಂಗೆ. ನನ್ನ ತಂದೆ ನನ್ನ ಜೊತೆ ಇದ್ದಾರೆ, ಯಾರೋ ಇದ್ದಾರೆ ನನ್ನ ಜೊತೇಲಿ, ನನ್ನ ಕಾಯ್ತಿದ್ದಾರೆ. ನಾನು ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ನನ್ನ ಜೊತೆ ಇದ್ದಾರೆ. ನನಗೆ ಯಾರು ಕೆಟ್ಟದ್ದು ಬಯಸ್ತಾರೋ ಅವರು ಮನಸ್ಸಿನಲ್ಲಿ ಹೋಗಿ ನನಗೆ ಒಳ್ಳೆಯದು ಮಾಡೋ ಥರ ಸೂಚನೆ ಅನ್ನೋದು ಕೊಡ್ತಾರೆ ಅವ್ರಿಗೆ. ನನಗೆ ಯಾರನ್ನೂ ಸಹ ಶತ್ರುಗಳ್ನ ಹುಟ್ಟಾಕ್ಬೇಡ ಭಗವಂತ, ನನ್ನ ಶತ್ರುಗಳ್ನೂ ಸಹ ನನಗೆ ಮಿತ್ರರನ್ನಾಗಿ ಮಾಡು, ಅವ್ರ ಪ್ರೀತಿ ನನಗೆ ಸಿಗೋ ಥರ ಮಾಡು. ನನಗೆ ಯಾರನ್ನೂ ಅಷ್ಟೇ ಶತ್ರುಗಳ್ನ ಹುಟ್ಟಾಕ್ಬೇಡ ತಂದೆ. ನಾನು ಯಾರಿಗೂ ಅಷ್ಟೇ ನಾನು ಕೆಟ್ಟದ್ದು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಕೆಲವೊಬ್ಬರು ನನಗೆ ಕೆಟ್ಟದಾಗಲಿ ಅಂತ ಕಾಯ್ತಿದ್ದಾರೆ. ಏಕೆ ಅಂತಂದರೆ ಗೊತ್ತಿಲ್ಲ, ನಾನು ಅವ್ರಿಗೇನು ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ, ನಾನು ಯಾರು ತಿನ್ನೋ ಅನ್ನೋನು ಕಿತ್ಕೊಂಡಿಲ್ಲ. ಆದರೆ ದಿನದಲ್ಲಿ ಒಂದು ದಿವಸನಾದರೂ ನನಗೆ ನೆಮ್ಮದಿ, ಮನಸ್ಸಿಗೆ ಶಾಂತಿ ಅನ್ನೋದಿಲ್ಲ. ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ. ನಾನು ಅವರಿಂದ ತುಂಬ ಅಂದರೆ ತುಂಬ ದೂರದಲ್ಲಿದ್ದೀನಿ. ನಾನು ಅವ್ರ ಕಾಂಟ್ಯಾಕ್ಟು ಅನ್ನೋದಿಲ್ಲ. ಇಲ್ಲ, ಅವರು ಋಣನೂ ನಾನು ತಿಂದಿಲ್ಲ. ಆದರೂ ಕೆಲವೊಂದು ವಿಷಯಗಳಲ್ಲಿ ನನಗೆ ತುಂಬ ಅಂದರೆ ತುಂಬ ತೊಂದರೆ ಕೊಡ್ತಿದ್ದಾರೆ. ನಾನು ಚೆನ್ನಾಗಿರೋದು ಅವ್ರು ಸಹಿಸ್ಕೊಳ್ಳೋದಿಲ್ಲ. ಅಂಥವ್ರ ಮನಸ್ಸಿಗೆ ಹೋಗಿ ನನ್ನ ಮೇಲೆ ಪ್ರೀತಿ ಬರೋ ಥರ ಮಾಡು ತಂದೆ. ನನಗೆ ಯಾರನ್ನೂ ಶತ್ರುಗಳನ್ನ ಹುಟ್ಟಾಕ್ಬೇಡ. ನೋಡು, ನಾವು ಭೂಮಿ ಮೇಲೆ ಎಷ್ಟು ದಿನ ಬದುಕಿರ್ತೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಇರೋಷ್ಟು ದಿನ ಎಲ್ಲರ ಜೊತೆನೂ ಅನ್ಯೋನ್ಯವಾಗಿ ಇರಬೇಕು ಅನ್ನೋದೇ ನನ್ನ ಆಸೆ. ಎಲ್ರೂ ನನ್ನ ಅಕ್ಕ ತಂಗಿದಿರ್ತಾರ, ನನ್ನ ಅಣ್ಣ ತಮ್ಮದಿರ್ತಾರ, ನಾನು ಅವ್ರನ್ನೆಲ್ಲ ನೋಡಬೇಕು ಅನ್ನೋದೇ ನನ್ನ ಆಸೆ. ಯಾರನ್ನೂ ಅಷ್ಟೇ ಶತ್ರುಗಳಾಗೆ ಹುಟ್ಟಾಕ್ಬೇಡ ಅಲ್ವಾ. ನಾವಿರೋಷ್ಟು ದಿನ ನೆಮ್ಮದಿಯಾಗಿ ಸಂತೋಷವಾಗಿ ಎಲ್ಲರ ಜೊತೆ ಖುಷಿಯಾಗಿ ಇರಬೇಕು ಅನ್ನೋದು ನಾನು ಇಷ್ಟಪಡ್ತೀನಿ. ನನಗೆ ಯಾರನ್ನೂ ಅಷ್ಟೇ ಶತ್ರುಗಳನ್ನ ಹುಟ್ಟಾಕ್ಬೇಡ. ಆದರೆ ಕೆಲವೊಬ್ಬರು ನನ್ನ ಏಳಿಗೆ ಸಹಿಸ್ಕೊಳ್ಳೋದಿಲ್ಲ, ನಾನು ಚೆನ್ನಾಗಿರೋದು ಸಹಿಸ್ಕೊಳ್ಳೋದಿಲ್ಲ. ನಾನು ನಡೆಯೋ ದಾರಿಲಿ ಕಲ್ಲು ಮುಳ್ಳಾಗ್ತಿದ್ದಾರೆ. ನಾನು ಚೆನ್ನಾಗಿರೋದು ಅವ್ರ ಕಣ್ಣು ಚುಚ್ಚಿರುತ್ತೆ. ಗೊತ್ತಿಲ್ಲ ಭಗವಂತ, ನಾನು ತುಂಬ ಕಷ್ಟಪಡ್ತಾಯಿದ್ದೀನಿ. ತುಂಬ ಕಷ್ಟದಲ್ಲಿ ನನ್ನ ಮೇಲೆ ಬಂದಿರೋಂಥದ್ದು. ನನ್ನ ಏಳ್ಗೆ ಯಾರು ಸಹಿಸ್ಕೊಳ್ಳೋದಿಲ್ವೋ ಅವ್ರನ್ನ ನೀವೇ ನೋಡ್ಕೊಳ್ಳಿ. ಅವ್ರ ಮನಸ್ಸಲ್ಲಿ ಹೋಗಿ ನನಗೆ ಕೆಟ್ಟದ್ದು ಮಾಡೋ ಥರ ನೀನು ಮಾಡಬೇಡ. ನನಗೆ ಯಾರು ಕೆಟ್ಟದ್ದು ಬಯಸ್ತಿದ್ದಾರೋ ಅವ್ರನ್ನೆಲ್ಲರನ್ನೂ ನನ್ನ ಜೊತೇಲಿರೋ ಥರ, ನನ್ನ ಜೊತೆ ಹನ್ನಿನವಾಗಿರೋ ಥರ ಮಾಡು ಅಂತ ನಾನು ಇಷ್ಟನ್ನೇ ತಂದೆ ನಿನ್ನ ಹತ್ರ ಕೇಳ್ಕೊಳ್ಳೋದು. ನಾನು ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ನೋವು ಪಟ್ಟಿದ್ದೀನಿ. ಯಾರ ದುಡ್ಡಿಂದನೂ ನಾನು ಮೇಲೆ ಬಂದಿಲ್ಲ. ಕಷ್ಟಪಟ್ಟು ತಿಂದು ಹರೋಟೆ ತಿಂದು ನಾನು ಮೇಲೆ ಬಂದಿರೋವಂಥದ್ದು ಆಯಿತಾ. ನಿನಗೆ ಗೊತ್ತು ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು, ನಿನಗೆ ಗೊತ್ತಿಲ್ವೋ ಭಗವಂತ. ಆದರೆ ಕೆಲವೊಬ್ಬರು ನಾನು ಚೆನ್ನಾಗಿರೋದು ಸಹಿಸ್ಕೊಳ್ಳೋದಿಲ್ಲ. ಗೊತ್ತಿಲ್ಲ ಅವ್ರನ್ನ ನಾನು ಏನು ತಿಂದಿದ್ದೀನೋ, ಯಾವ ಜನ್ಮದಲ್ಲಿ ಅವ್ರನ್ನ ತಿಂದಿದ್ದೀನೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಾನು ಬುದ್ಧಿ ಬಂದಾಗಿಂದ ನಾನು ಒಬ್ಬರು ಋಣ ಅಂತೂ ನಾನು ತಿಂದಿಲ್ಲ. ಒಬ್ಬರು ₹1 ದುಡ್ಡು ಅನ್ನೋದು ನಾನು ತಿಂದಿಲ್ಲ. ಆದರೆ ಕೆಲವೊಬ್ಬರು ನನಗೆ ತುಂಬಾ ಕೇಡು ಬಯಸ್ತಿದ್ದಾರೆ. ನಾನು ಚೆನ್ನಾಗಿರೋದು, ನಾನು ತಿನ್ನೋದು, ನಾನು ಒಂದು ಬಟ್ಟೆ ಹಾಕೋದ್ರಿಂದ, ನಾನು ಚೆನ್ನಾಗಿರೋದ್ರಿಂದ ಕೆಲವೊಬ್ಬರು ಸಹಿಸ್ಕೊಳ್ಳೋದಿಲ್ಲ. ನಾನು ಹೇಗಾದರೂ ಮಾಡಿ ಹಾಳಾಗಬೇಕು, ಅವಳು ಚೆನ್ನಾಗಿರಬಾರ್ದು ಅನ್ನೋದೇ ಅವ್ರ ಉದ್ದೇಶ ಆಗಿದೆ. ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಚೆನ್ನಾಗಿದ್ದರೆ ಯಾರೂ ಸಹಿಸ್ಕೊಳ್ಳೋದಿಲ್ಲ. ಆದರೆ ಒಬ್ಬ ಮನುಷ್ಯ ಕೆಟ್ಟರೆ ಎಲ್ಲರೂ ಸಹ ಹಾಲು ಕುಡಿತಾರೆ ಅಲ್ವಾ. ಅವರೇನೋ ಕಷ್ಟಪಟ್ಟು ಅವ್ರು ಮುಂದೆ ಬಂದಿದ್ದಾರೆ, ಯಾರು ಋಣನೂ ತಿಂದಿಲ್ಲ. ಅವ್ರೇನೋ ಒಂದು ಕೂಲಿ ನಾಲಿ ಮಾಡಿ ಹರೋಟೆ ತಿಂದೋ ಹಸ್ಕೊಂಡಿದ್ದೋ ಏನೋ ಒಂದು ಜೀವನ ಅನ್ನೋದು ಕಟ್ಕೊಂಡಿದ್ದಾರೆ. ಅವ್ರು ಚೆನ್ನಾಗಿರ್ಲಪ್ಪ ಅಂತ ಯಾರೂ ಅಷ್ಟೇ ಹಾರೈಸೋದಿಲ್ಲ. ಆದರೆ ಚೆನ್ನಾಗಿರೋರು ನೋಡಿ ಕಾಲು ಎಳಿತಾರೆ. ಅವ್ರನ್ನ ಯಾವತ್ತೂ ನಾವು ಹಳ್ಳಕ್ಕೆ ಹಾಕಿ ಮುಚ್ತೀವೋ ಅಂತಲೇ ಕಾಯ್ತಿರ್ತಾರೆ. ಆದರೆ ನನಗೆ ಯಾರು ಕೆಟ್ಟದ್ದು ಬಯಸ್ತಾರೋ ಅವ್ರನ್ನ ನೀನು ಚೆನ್ನಾಗಿಟ್ಟಿರು. ನಾನು ಅಷ್ಟೇ ಕೇಳ್ಕೊಳ್ಳೋದು. ನನ್ನ ಶತ್ರುಗಳಿಗೂ ಸಹ ನಾನು ಕೆಟ್ಟದಾಗಲಿ ಅಂತ ಯಾವತ್ತೂ ಹೇಳಲ್ಲ. ನನ್ನ ಕಣ್ಣೀರ ಮುಖಾಂತರ ನಿನ್ನ ಮುಂದೆ ಕೂತ್ಕೊಂಡು ನಾನು ನನ್ನ ಕಷ್ಟನೆಲ್ಲ ನಿನ್ನ ಹತ್ರ ಹೇಳ್ಕೊತೀನಿ. ನನ್ನ ಶತ್ರುಗಳ್ಗೆ ಹಾಗಾಗ್ಲಪ್ಪ ಹೀಗಾಗ್ಲಪ್ಪ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಆದರೆ ಕೆಲವೊಂದು ಟೈಮಲ್ಲಿ ನನ್ನ ಮನಸ್ಸಿಗೆ ತುಂಬ ನೋವು ಕೊಟ್ಟಾಗ ನಿನ್ನ ಮುಂದೆ ಕೂತ್ಕೊಂಡು
ನಾನು ಹೇಳ್ಕೊತೀನಿ. ತುಳಿಯೋ ನೇನ್ಕೆ ನೀನು ಬೆಳೆಸ್ತೀಯ, ಕಷ್ಟಪಡೋರಿಗೆ ಎಂತ ಕಷ್ಟ ಕೊಡ್ತೀಯ, ಒಬ್ರ ಜೀವನ ನೋಡಿ ಸಹಿಸ್ಕೊಳ್ದಿರೋ ಇರೋಂಥವ್ರಿಗೆ ಏಂತಕ್ಕೆ ನೀನು ಒಳ್ಳೇದು ಮಾಡ್ತೀಯ, ಅಂಥವ್ರಿಗೆ ಅವತ್ತು ತಪ್ಪು ಮಾಡಿದ್ರೆ ಅವತ್ತೇ ನೀನು ಶಿಕ್ಷೆ ಕೊಟ್ಬಿಟ್ರೆ ಮುಂದೆ ಯಾರಿಗೂ ಅಷ್ಟೇ ತಪ್ಪು ಮಾಡೋದಿಲ್ಲ, ಬೇರೆಯವ್ರಿಗೆ ಕೇಡು ಬಯಸೋದಿಲ್ಲ, ಬೇರೆಯವ್ರಿಗೆ ಕಣ್ಣೀರು ಸಹ ಅವ್ರು ಹಾಕ್ಸೋದಿಲ್ಲ. ನೀನು ಅವತ್ತೇ ಶಿಕ್ಷೆ ಕೊಟ್ಬಿಟ್ರೆ ಯಾರು ಅಷ್ಟೇ ಇಷ್ಟೊಂದು ಕೆಟ್ಟವರಾಗಿ ಭೂಮಿ ಮೇಲೆ ಯಾರು ಅಷ್ಟೇ ಇರೋದಿಲ್ಲ ಅಂತ ಕೆಲವೊಂದು ಟೈಮಲ್ಲಿ ನನ್ನ ಮನಸ್ಸಿಗೆ ನೋವಾದಾಗ ನಾನು ಈ ಥರ ನಿನ್ನ ಹತ್ರ ಒಂದು ಬೇಡಿಕೆ ಅನ್ನೋದು ಇಡ್ತೀನಿ. ಏಕೆಂತಂದರೆ ನಾವು ನೋವನ್ನ ಎಷ್ಟು ಅಂತ ಸಹಿಸ್ಕೊಳ್ಳೋದು, ನಮ್ಮ ಏಳಿಗೆ ಸಹಿಸ್ಕೊಳ್ಳೋದಿಲ್ಲ ಅವರು ಅಂತಂದಾಗ ನಾನು ನೋವು ಎಷ್ಟು ಅಂತ ಸಹಿಸ್ಕೊಳ್ಳೋದು. ಏಕೆ ನೀನು ಕಣ್ಮುಚ್ಕೊಂಡು ಕೂತಿದ್ಯಾ? ನಾನು ನಂಬ್ತಾ ಇರೋದು ಮುಕ್ಕೋಟಿ ದೇವತೆಗಳನ್ನ ನಾನು ನಂಬ್ತಾ ಇರೋದು. ನನಗೆ ಯಾರನ್ನೂ ಅಷ್ಟೇ ಶತ್ರುಗಳನ್ನಾಗಿ ಮಡಗಬೇಡ ಆಯಿತಾ. ನನ್ನ ಶತ್ರುಗಳಿಂದ ನನಗೆ ಕೆಟ್ಟದಾಗೋ ಥರ ನೀನು ನೋಡಬೇಡ. ನಾನು ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ನೋವು ಪಟ್ಟಿದ್ದೀನಿ ಜೀವನದಲ್ಲಿ. ನಾನು ದುಡ್ದು ನಾನು ತಿಂತಾ ಇರೋಂಥದ್ದು, ಯಾರು ತಿನ್ನೋ ಅನ್ನೋನು ನಾನು ಕಿತ್ಕೊಂಡಿಲ್ಲ. ಯಾರು ಒಂದು ದುಡ್ಡು ಕಾಸಿಂದ, ಯಾರು ಒಂದು ಹಣ ಆಸ್ತಿಯಿಂದ ನಾನು ಮೇಲೆ ಬಂದಿಲ್ಲ ಭಗವಂತ. ನೋಡು, ನಾನು ಬೇಡಿದ್ದೀನಿ, ನೀನು ಕೊಟ್ಟಿದ್ಯಾ. ನಾನಿವತ್ತು ಚೆನ್ನಾಗಿದ್ದೀನಿ ಅಂತಂದರೆ ನೀವು ಮುಕ್ಕೋಟಿ ದೇವತೆಗಳು ನನಗೆ ಕೊಟ್ಟಿರೋಂಥ ಭಿಕ್ಷೆಯಿಂದ ನಾನು ಮೇಲೆ ಬಂದಿರೋಂಥದ್ದು. ಏಕೆ ನಿಮಗೆ ಗೊತ್ತಿಲ್ವಾ ಭಗವಂತ, ನನ್ನ ನ್ಯಾಯ ನೀತಿ ಧರ್ಮವಾಗೇ ನಾನು ಪಾಲನೆ ಮಾಡ್ತಾ ಇರೋದು. ನಾನು ಇರೋದು ಕೂಡ ಆಯಿತಾ. ನಾನು ಎಲ್ರಿಗೂ ಸಹ ನಾನು ಅದನ್ನು ಹೇಳೋದು, ನಿಮ್ಮ ಶತ್ರುಗಳಿಗೂ ಸಹ ನೀವು ಕೆಟ್ಟದ್ದು ಬಯಸೋಕೆ ಹೋಗಬೇಡಿ. ಇವತ್ತು ಅವ್ರು ನಿಮ್ಗೆ ಕೆಟ್ಟದ್ದು ಮಾಡಿದ್ರೆ ನಾಳೆ ಅವ್ರಿಗೆ ದೇವರೇ ನೋಡ್ಕೋತಾರೆ ಅಂತ ನಾನು ಈ ರೀತಿ ಹೇಳೋಂಥವಳು. ಆದರೆ ಹೆಜ್ಜೆಜ್ಜೆಗೂ ನನಗೆ ನೋವು ಕೊಡ್ತಿದ್ದಾರೆ, ತುಂಬ ಕಣ್ಣೀರು ಹಾಕ್ಸ್ತಿದ್ದಾರೆ, ನನ್ನ ಮನಸ್ಸಿಗೆ ನೆಮ್ಮದಿನೇ ಕೊಡೋದಿಲ್ಲ. ನಾನು ನನ್ನ ಜೀವನ ಕಟ್ಕೋಬೇಕು ಅಂತ, ನನ್ನ ಜೀವನದಲ್ಲಿ ನಾನು ಚೆನ್ನಾಗಿರಬೇಕು ಎಲ್ಲರ ಥರ ಅಂತ ನಾನು ಏನಕ್ಕೋಸ್ಕರ ಇಷ್ಟೆಲ್ಲ ದುಡಿತಾ ಇದ್ದೀನಿ, ನನ್ನ ಮನೆಗೋಸ್ಕರ ಅಂತ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ಅಲ್ವಾ. ಯಾಕೆ ಅವ್ರ ಮನೆಯಿಂದ ನಾನು ಏನೋ ಒಂದು ಹಣಕಾಸು ಕತ್ಕೊಂಬಂದೇನಾರ ನಾನು ಮುಂದೆ ಬಂದಿದ್ದೀನ? ಇಲ್ವಲ್ಲ. ಬೆಳಗಿನ ಜಾವ 3 ಗಂಟೆಗೆ ಎದ್ದರೆ ರಾತ್ರಿ 12 ಗಂಟೆ ತನಕನೂ ನನ್ನ ಮನೆಗೋಸ್ಕರ, ನನ್ನ ಸಂಸಾರಕ್ಕೋಸ್ಕರ ನಾನು ಎಷ್ಟೆಲ್ಲ ದುಡಿತಾ ಇದ್ದೀನಿ. ಅದೆಲ್ಲ ಅವ್ರ ಕಣ್ಣಿಗೆ ಕಾಣಿಸೋದಿಲ್ವಪ್ಪ. ಕಷ್ಟ ಕೊಡೋರಿಗೆ ನೀನು ಕಷ್ಟನೇ ಕೊಡು ಅಂತ ಬಿಟ್ಟಿದ್ಯಾ ಭಗವಂತ. ನೋಡ್ತಂದೆ, ನನ್ನ ಏಳ್ಗೆ ಯಾರು ಸಹಿಸ್ಕೊಳ್ಳೋದಿಲ್ವೋ, ನಾನು ಚೆನ್ನಾಗಿರೋದು ಅವ್ರ ಕಣ್ಣು ಚುಚ್ಚುತ್ತೆ ಅನ್ನೋದಾಯಿತು ಅಂತಂದರೆ ನೀನೇ ನೋಡ್ಕೊ ಭಗವಂತ. ನನ್ನ ಯಾರು ನೋವು ಕೊಡ್ತಾರೋ, ನನಗೆ ಯಾರು ಕಷ್ಟ ಕೊಡ್ತಾರೋ, ಗೊತ್ತಿಲ್ದಿರ ನನ್ನ ಕಣ್ಣೀರು ಹಾಕೋಥರ ಯಾರು ಮಾಡ್ತಾರೋ ಅವ್ರಿಗೆ ನೀನೇ ನೋಡ್ಕೊ, ನೀನೇ ಶಿಕ್ಷೆ ಕೊಡಬೇಕು. ನಾವು ಜೀವನದಲ್ಲಿ ಒಳ್ಳೆಯವರಾಗಿದ್ದಷ್ಟು ನಮ್ಮನ್ನು ಕೆಳಗೆ ತುಳಿತಾ ಹೋಗ್ತಾರೆ. ಒಳ್ಳೆಯವ್ರಿಗೆ ಯಾವತ್ತೂ ಕಾಲ ಇಲ್ಲ ಅಂತಾರಲ್ಲ, ಹಾಗೆ ಒಳ್ಳೆತನಕ್ಕೆ ಯಾವತ್ತೂ ಅಷ್ಟೇ ಭೂಮಿ ಮೇಲೆ ಕಾಲ ಇಲ್ಲ. ಕೆಟ್ಟವರೇ ಮೆರಿತಿರ್ತಾರೆ, ಕೆಟ್ಟದ್ದು ಕೆಟ್ಟವ್ರಿಗೆ ಮಾಡ್ತಿರ್ತಾರೆ ಅಲ್ವಾ. ನೀನಂಥವ್ರಿಗೆ ಶಿಕ್ಷೆ ಅನ್ನೋದು ಕೊಡಬೇಕು. ಅವರು ಇವತ್ತು ತಪ್ಪು ಮಾಡಿದ್ರು ಅಂದರೆ ಇವತ್ತೇ ನೀನು ಶಿಕ್ಷೆ ಕೊಡ್ತು ಅಂತಂದರೆ ನಾಳೆ ದಿವಸ ಯಾರಿಗೂ ಅಷ್ಟೇ ಕೆಟ್ಟದ್ದು ಮಾಡೋಕ್ಕೆ ಹೋಗೋದಿಲ್ಲ. ನಾವು ಅವ್ರಿಗೆ ಕೆಟ್ಟದ್ದು ಮಾಡಿದ್ರೆ ಭಗವಂತ ನಮಗೆ ಕೆಟ್ಟದ್ದು ಮಾಡ್ತಾನೆ ಅಂತ ಅವರು ಪಾಠ ಕಲಿತಾರೆ. ನಾನಿಷ್ಟನ್ನೇ ತಂದೆ ಕೇಳ್ಕೊಳ್ಳೋದು. ನಂತರ ಸಾಕಷ್ಟು ಜನ ಕಣ್ಣೀರಾಗ್ತಿದ್ದಾರೆ, ಗೊತ್ತು ಇಲ್ದಿರೋ ಹಾಗೆ ನೀನು ಮುಂದೆ ಕೂತ್ಕೊಂಡು ಕಣ್ಣೀರಾಗ್ತಿದ್ದಾರೆ. ಅವ್ರ ಕಣ್ಣೀರನ್ನೆಲ್ಲ ನೀನು ಒರೆಸ್ಬೇಕು. ಯಾರನ್ನೂ ಅಷ್ಟೇ ಕೆಟ್ಟವ್ರನ್ನ ನೀನು ಸೃಷ್ಟಿ ಮಾಡೋಕ್ಕೆ ಹೋಗಬೇಡ. ಯಾರು ಕೆಟ್ಟ ಮನಸ್ಸಿದೆಯೋ, ಕೆಟ್ಟತನದಲ್ಲಿ ಯಾರು ಒಬ್ಬ ಮನುಷ್ಯ ಇದ್ದಾನೋ ಅವ್ರಿಗೆಲ್ಲ ನೀನು ಒಳ್ಳೆ ಮನಸ್ಸು ಕೊಟ್ಟು ಅವ್ರಿಗೆ ತಿದ್ದಿ ಬುದ್ಧಿ ಹೇಳಿ ನೀನು ಅವ್ರನ್ನ ಒಳ್ಳೆ ದಾರಿಗೆ ತಗೊಂಡು ಬಾ ಅಂತ ನಾನಿಷ್ಟನ್ನೇ ತಂದೆ ನಿನ್ನ ಹತ್ರ ನಾನು ಬೇಡಿಕೆ ಅನ್ನೋದು ಇಡೋ ಅಂಥದ್ದು. ನಾನು ನೆಮ್ಮದಿಯಾಗಿ 2 ತುತ್ತು ಅನ್ನ ತಿಂದಿರೋ ಥರ ನನ್ನ ನೆಮ್ಮದಿ ಕಿತ್ಕೊಂಡಿದ್ದಾರೆ, ನನ್ನ ಕಣ್ಣಿಗೆ ನಿದ್ದೆ ಕಿತ್ಕೊಂಡಿದ್ದಾರೆ, ನನ್ನ ನೆಮ್ಮದಿ ಕಿತ್ಕೊಂಡಿದ್ದಾರೆ, ನನ್ನ ಮನಃಶಾಂತಿ ಕಿತ್ಕೊಂಡಿದ್ದಾರೆ. ನಾನು ಎಷ್ಟು ಕಷ್ಟಪಟ್ಟು ದುಡಿದ್ರೂ ನನಗೆ ಜೀವನದಲ್ಲಿ ನೆಮ್ಮದಿನೇ ಇಲ್ಲದೆ ಇರೋ ಥರ ಮಾಡ್ತಿದ್ದಾರೆ. ನನಗೆ ನೀನಿದ್ದೀಯಾ, ನಿಮ್ಮನ್ನು ನಾನು ನಂಬಿದ್ದೀನಿ, ನೀವೇ ನನಗೆ ದಾರಿ ತೋರಬೇಕು, ನೀವೇ ದಿಕ್ಕಾಗಬೇಕು. ನನಗೆ ಯಾರು ಕಷ್ಟ ಕೊಡ್ತಿದ್ದಾರೋ ಅವ್ರನ್ನ ನೀವೇ ನೋಡ್ಕೋಬೇಕು, ಅವ್ರನ್ನ ಒಳ್ಳೆ ದಾರಿಗೆ ತೊಗೊಂಬರ್ಬೇಕು ಅಂತ ನಾನು ಕೇಳ್ಕೊತೀನಿ. ನಂತರ ಸಾಕಷ್ಟು ಜನ ಹೆಣ್ಮಕ್ಳು ಕಣ್ಣೀರಾಗ್ತಿದ್ದಾರೆ. ಅವ್ರ ನೋವನ್ನೆಲ್ಲ ಯಾರ ಕೈಲೂ ಹೇಳ್ಕೊಳಕ್ಕಾಗದೆ ನಿನ್ನ ಮುಂದೆ ಕೂತ್ಕೊಂಡು ಅವ್ರ ನೋವನ್ನೆಲ್ಲ ಹೇಳ್ಕೊತಿದ್ದಾರೆ. ಅವ್ರ ಕಣ್ಣೀರೆಲ್ಲ ನೀನು ಒರೆಸ್ಬೇಕು. ಎಷ್ಟು ಜನ ಎಷ್ಟು ನೋವು ಪಡ್ತಿದ್ದಾರೆ, ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ಅವ್ರಿಗೆಲ್ಲ ಮನಸ್ಸಿಗೆ ನೆಮ್ಮದಿ ಕೊಡಬೇಕು, ಸುಖ ಶಾಂತಿ ನೀನು ಕೊಡಬೇಕು ತಂದೆ. ಕೆಟ್ಟವ್ರನ್ನೂ ನೀನೇ ಸೃಷ್ಟಿ ಮಾಡಿರೋದು, ಒಳ್ಳೆಯವ್ರನ್ನೂ ನೀನೇ ಸೃಷ್ಟಿ ಮಾಡಿರೋದು. ಒಳ್ಳೆಯವ್ರಿಗೆ ನೀನು ಅನುಗ್ರಹ ಹೇಗೆ ಮಾಡಬೇಕು ಆಗ ನೀನು ಅನುಗ್ರಹ ಮಾಡಬೇಕು, ಕೆಟ್ಟವ್ರಿಗೆ ಹೇಗೆ ಪಾಠ ಕಲಿಸ್ಬೇಕೋ ಆ ರೀತಿ ನೀನು ಪಾಠ ಕಲಿಸ್ಬೇಕು. ನಾನೇನಕ್ಕೆ ಇಷ್ಟೊಂದು ನೋವಿನಿಂದ ಮಾತಾಡಿದೆ ಅಂತಂದರೆ
ನನಗೆ ತುಂಬಾ ಬೇಜಾರಾಗುತ್ತೆ. ಕೆಲವೊಂದು ಟೈಮಲ್ಲಿ ನನಗೆ ತುಂಬಾ ಅಳ್ತೀನಿ ನಾನು. ನಾನು ಹತ್ತು, ಹತ್ತು, ಹತ್ತು ನನ್ನ ಕಣ್ಣಲ್ಲಿ ನೀರೇ ಬರ್ದಿರೋ ಥರ ಮಾಡಿಬಿಟ್ಟಿದ್ದಾರೆ. ನನಗಷ್ಟು ನೋವು ಕೊಡ್ತಿದ್ದಾರೆ. ನನಗೆ ಬೇರೆಯವರಿಂದ ಯಾರಿಂದನೂ ನನಗೆ ತೊಂದರೆ ಆಗ್ತಿರೋದಿಲ್ಲ. ನಮ್ಮವರೇ ನಮಗೆ ಶತ್ರುಗಳಾಗ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಅಷ್ಟೇ, ಬೇರೆಯವರಿಂದ ಯಾರು ಕಷ್ಟ ಕೊಡೋದಿಲ್ಲ. ಆದರೆ ಅವ್ರವ್ರ ಸಂಬಂಧಿಕರು, ಅವ್ರ ರಕ್ತ ಸಂಬಂಧದವರೇ ಕಷ್ಟ ಕೊಡೋವಂಥದ್ದು. ಸುಮಾರು ಜನದ ಜೀವನದಲ್ಲಿ ಇದೇ ಥರ ಒಂದು ಕಷ್ಟ ಅನ್ನೋದು ಎಲ್ಲರೂ ಸಹ ಅನುಭವಿಸ್ತಿರ್ತಾರೆ. ಆದರೆ ಹೇಳ್ಕೊಳಕ್ಕೂ ಆಗದೆ, ಅದನ್ನ ಅನುಭವಿಸೋಕ್ಕೂ ಆಗದೆ ಒಳ್ಳೊಳಗೆ ಅವ್ರ ನೋವನ್ನೆಲ್ಲ ತಿಂತಿರ್ತಾರೆ. ರಾಯರು ಅಂಥವ್ರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.